ಕರ್ಣ ಧಾರಾವಾಹಿ ಜೂನ್ 16ರಿಂದಲೇ ಟಿವಿಯಲ್ಲಿ ಪ್ರಸಾರ ಆಗಬೇಕಿತ್ತು. ಪ್ರತಿದಿನ ರಾತ್ರಿ 8 ಗಂಟೆಗೆ ಟೈಮ್ ನಿಗದಿ ಮಾಡಲಾಗಿತ್ತು. ಆದರೆ ಕಾನೂನು ತೊಡಕುಗಳಿಂದಾಗಿ ಪ್ರಸಾರಗೊಂಡಿಲ್ಲ. ಆದರೆ ಇದೀಗ ಪ್ರಸಾರ ಶುರುವಾಗಿದೆ. ಹಾಗಂತ ಟಿವಿಯಲ್ಲಿ ಬರ್ತಿಲ್ಲ. ಕಿರಣ್ ರಾಜ್ ಅವರ ಕರ್ಣ ಧಾರಾವಾಹಿಯನ್ನ ನೀವೆಲ್ಲಿ ನೋಡಬಹುದು? ಕಿರಣ್ ರಾಜ್ ಅವರ ಕರ್ಣ ಧಾರಾವಾಹಿಗಾಗಿ ಕಾಯುತ್ತಿದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಧಾರಾವಾಹಿ ಪ್ರಸಾರ ಆರಂಭವಾಗಿಯೇ ಬಿಟ್ಟಿದೆ. ಸದ್ದಿಲ್ಲದೆ ಮೊದಲ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ. ಹಾಗಂತ ಟಿವಿಯಲ್ಲಿ ಪ್ರಸಾರ ಆಗ್ತಿಲ್ಲ. ಹಾಗಿದ್ದಾಗ್ಯೂ ನೀವು ಕರ್ಣ ಧಾರಾವಾಹಿಯನ್ನ ನೋಡಬಹುದು. ಎಲ್ಲಿ ಅಂತೀರಾ? ಮತ್ತೆಲ್ಲೂ ಅಲ್ಲ, Zee5 ಆಪ್ನಲ್ಲಿ. ಇಂದು ಜುಲೈ 2 ಕರ್ಣ ಧಾರಾವಾಹಿಯ ಮೊದಲ ಎಪಿಸೋಡ್ Zee5ನಲ್ಲಿ ಅಪ್ಲೋಡ್ ಆಗಿದೆ. ಕರ್ಣನ ಕುಟುಂಬ, ಅವನ ವೃತ್ತಿ ಬದುಕು, ದಾರಿ ಮಧ್ಯೆ ಆಂಬ್ಯುಲೆನ್ಸ್ನಲ್ಲಿಯೇ ಹೆರಿಗೆ ಮಾಡಿಸೋದು, ಮನೆಯವರಿಗೆ ಕರ್ಣನ ಮೇಲಿನ ಅಸಮಾಧಾನ, ನಿಧಿ ನಿತ್ಯ, ಭವ್ಯ ಗೌಡ, ನಮ್ರತಾ ಗೌಡ ಕುಟುಂಬಗಳ ತುಣುಕನ್ನ ಮೊದಲ ಎಪಿಸೋಡ್ನಲ್ಲಿ ನೋಡಬಹುದು. ಮೊದಲ ಎಪಿಸೋಡ್ ಒಟ್ಟು 34 ನಿಮಿಷ 48 ಸೆಕೆಂಡ್ ಇದೆ. ಧಾರಾವಾಹಿಯಲ್ಲಿ ಭವ್ಯ ಗೌಡ ಇರ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. Zee5ನಲ್ಲಿ ಪ್ರಸಾರವಾದ ಎಪಿಸೋಡ್ನಲ್ಲಿ ಭವ್ಯ ಗೌಡ ಇದ್ದಾರೆ. ಕರ್ಣನನ್ನ ತುಂಬಾ ಪ್ರೀತಿಸುವ ಹುಡುಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕರ್ಣ ಧಾರಾವಾಹಿ ಜೂನ್ 16ರಿಂದಲೇ ಟಿವಿಯಲ್ಲಿ ಪ್ರಸಾರ ಆಗಬೇಕಿತ್ತು. ಪ್ರತಿದಿನ ರಾತ್ರಿ 8 ಗಂಟೆಗೆ ಟೈಮ್ ನಿಗದಿ ಮಾಡಲಾಗಿತ್ತು. ಆದರೆ ಏಕಾಏಕಿ ಕರ್ಣ ಪ್ರಸಾರ ಆಗೋದಿಲ್ಲ ಎಂಬ ಸುದ್ದಿಯನ್ನ ವಾಹಿನಿ ಕೊಟ್ಟಿತ್ತು. ಅದಕ್ಕೆ ಕಾರಣ ಭವ್ಯ ಗೌಡ ಅವರು ಈ ಹಿಂದೆ ನಟಿಸಿದ್ದ ವಾಹಿನಿಯೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ. ಆ ಅಗ್ರಿಮೆಂಟ್ ಅವಧಿ ಮುಗಿಯುವ ಮುನ್ನವೇ ಬೇರೆ ವಾಹಿನಿಯಲ್ಲಿ ಕಾಣಿಸಿಕೊಂಡಿದ್ದು ತೊಡಕಾಗಿತ್ತು. ಆ ವಾಹಿನಿ ಕರ್ಣ ಪ್ರಸಾರಕ್ಕೆ ಸ್ಟೇ ಆರ್ಡರ್ ತಂದಿದ್ದರಿಂದಲೇ ಧಾರಾವಾಹಿ ಟೆಲಿಕಾಸ್ಟ್ ಆಗಿರಲಿಲ್ಲ. ಜುಲೈನಲ್ಲಿ ಭವ್ಯ ಒಪ್ಪಂದದ ಅವಧಿ ಮುಗಿಯಲಿದೆ. ಅದಾದ ಮೇಲೆ ಟಿವಿಯಲ್ಲೂ ಕೂಡ ಪ್ರಸಾರ ಆಗಬಹುದು. ಸದ್ಯಕ್ಕಂತೂ Zee5 ಆಪ್ನಲ್ಲಿ ಮೊದಲ ಎಪಿಸೋಡ್ ಅಪ್ಲೋಡ್ ಆಗಿದೆ. ಇದು ಕರ್ಣನಿಗಾಗಿ ಕಾಯುತ್ತಿದ್ದವರಿಗೆ ಸಖತ್ ಖುಷಿ ಕೊಟ್ಟಿದೆ. ಸದ್ಯಕ್ಕಂತೂ ಕರ್ಣ ಧಾರಾವಾಹಿ ಟಿವಿಯಲ್ಲಿ ಪ್ರಸಾರ ಆಗುವ ಬಗ್ಗೆ ಯಾವುದೇ ಮಾಹಿತಿಯೂ ಇಲ್ಲ. Zee5ನಲ್ಲೂ ಅಪ್ಲೋಡ್ ಆಗಲಿದೆ ಎಂದೇನೂ ದೊಡ್ಡ ಮಾಹಿತಿ ಕೊಟ್ಟಿರಲಿಲ್ಲ. ಆದರೆ ಇಂದಿನಿಂದಲೇ ಪ್ರಸಾರ ಕಂಡಿದೆ. ಜೀ ಕನ್ನಡ ವಾಹಿನಿಯಲ್ಲಿ ರಾತ್ರಿ 8 ರಿಂದ 9 ಗಂಟೆವರೆಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಬರ್ತಿದೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ದೇ ಮುಖ್ಯ ಪಾತ್ರ. ಅದರಲ್ಲಿ ಅವರು ಡಾಕ್ಟರ್ ಕರ್ಣ. ಪ್ರಸಿದ್ಧ ಸ್ತ್ರೀರೋಗ ತಜ್ಞ. ತುಂಬ ಕುಟುಂಬವೇ ಇದ್ದರೂ ಅವರನ್ನ ಪ್ರೀತಿಸುವವರು ಅಜ್ಜಿ ಮತ್ತು ಅಮ್ಮ ಇಬ್ಬರೇ. ಅಪ್ಪ ನಾಗಾಭರಣನಿಗೆ ಕರ್ಣನನ್ನ ಕಂಡರೆ ಆಗೋದಿಲ್ಲ. ಇನ್ನೊಂದೆಡೆ ಭವ್ಯ ಗೌಡ ನಿಧಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಮ್ರತಾ ಗೌಡ ನಿತ್ಯ ರೋಲ್ ಮಾಡಿದ್ದಾರೆ. ಇದರಲ್ಲಿ ನಿಧಿ ಮತ್ತು ನಿತ್ಯ ಇಬ್ಬರು ಅಕ್ಕತಂಗಿಯರು. ಭವ್ಯ ಗೌಡ ಕೂಡ ಡಾಕ್ಟರ್. ಧಾರಾವಾಹಿಯನ್ನ ರಮೇಶ್ ಇಂದಿರಾ ನಿರ್ದೇಶನ ಮಾಡಿದ್ದು, ಶ್ರುತಿ ನಾಯ್ಡು ನಿರ್ಮಾಣ ಮಾಡಿದ್ದಾರೆ.